ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. SBIನಲ್ಲಿ ಪ್ರೊಬೇಷನರಿ ಆಫೀಸರ್ಸ್ ಈ ಒಂದು ಹುದ್ದೆಗಳ ಒಂದು ನೇಮಕಾತಿ ಪ್ರಾರಂಭವಾಗಿದೆ. ಒಟ್ಟು 736 ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಹುದ್ದೆಗಳಿಗೆ ಬೇಕಾದಂತಹ ಎಜುಕೇಷನಲ್ ಕ್ವಾಲಿಫಿಕೇಷನ್, ಏಜ್ ಲಿಮಿಟ್, ಆಯ್ಕೆ ಪ್ರಕ್ರಿಯೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ನಮ್ಮ ವಿಡಿಯೋದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡೋಣ. ಯಾವ್ಯಾವ ಕೆಟಗರಿಯಲ್ಲಿ ಖಾಲಿ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ರೆಗ್ಯುಲರ್ ವೇಕೆನ್ಸಿಯ ಮುಖಾಂತರ ಈ ಒಂದು ಹುದ್ದೆಗಳ ನೇಮಕಾತಿ ಆಗ್ತಾ ಇದೆ. ಜೊತೆಗೆ ಬ್ಯಾಕ್ಲಾಗ್ ವೇಕೆನ್ಸಿಯಲ್ಲೂ ಕೂಡ ಆಗ್ತಾ ಇರುವಂಥದ್ದು. ರೆಗ್ಯುಲರ್ ವೇಕೆನ್ಸಿಯಲ್ಲಿ SC ಕೆಟಗರಿಯಲ್ಲಿ 87 ಹುದ್ದೆಗಳು ಖಾಲಿ ಇದೆ. STಯಲ್ಲಿ 43, OBCಯಲ್ಲಿ 158, EWSನಲ್ಲಿ 58, URನಲ್ಲಿ 240, ಒಟ್ಟು 586 ಹುದ್ದೆಗಳು ರೆಗ್ಯುಲರ್ ವೇಕೆನ್ಸಿಯ ಮುಖಾಂತರ ಖಾಲಿ ಇರುವಂಥದ್ದು. ಹಾಗೆಯೇ ಬ್ಯಾಕ್ಲಾಗ್ ವೇಕೆನ್ಸಿಯಲ್ಲಿ STಯಲ್ಲಿ ಒಟ್ಟು 14 ಹುದ್ದೆಗಳು ಖಾಲಿ ಇದೆ. ಬ್ಯಾಕ್ಲಾಗ್ ಹಾಗೂ ರೆಗ್ಯುಲರ್ ವೇಕೆನ್ಸಿಯ ಮುಖಾಂತರ ಒಟ್ಟು 600 ಹುದ್ದೆಗಳು ಖಾಲಿ ಇರುವಂಥದ್ದು. ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂತಹ ಅಭ್ಯರ್ಥಿಗಳಿಗೂ ಸಹ ಹುದ್ದೆಗಳು ಖಾಲಿ ಇದೆ. ವಿಜುವಲ್ ಇಂಪ್ಯಾರ್ಡ್ ಈ ಒಂದು ಅಭ್ಯರ್ಥಿಗಳಿಗೆ 6 ಹುದ್ದೆಗಳು ರೆಗ್ಯುಲರ್ ವೇಕೆನ್ಸಿಯ ಮುಖಾಂತರ. ಹಿಯರಿಂಗ್ ಇಂಪ್ಯಾರ್ಡ್ ಇವರಿಗೆ 6 ಹುದ್ದೆಗಳು. ಲೋಕೋಮೋಟರ್ ಡಿಸೇಬಿಲಿಟಿ ಈ ಒಂದು ಅಭ್ಯರ್ಥಿಗಳಿಗೆ 6, ಹಾಗೂ D&D ಅಂದರೆ ಇನ್ನಿತರ ಮೆಂಟಲ್ ಇಲ್ನೆಸ್, ಇನ್ನಿತರ ಯಾವುದಾದ್ರು ಡಿಸೇಬಲ್ ಇರುವಂಥ ಅಭ್ಯರ್ಥಿಗಳಿಗೆ 6 ಹುದ್ದೆಗಳು ಖಾಲಿ ಇರುವಂಥದ್ದು. ಇನ್ನು ಬ್ಯಾಕ್ಲಾಗ್ ವೇಕೆನ್ಸಿಯಲ್ಲಿ ನೋಡೋದಾದರೆ VI ಈ ಒಂದು ಕ್ಯಾಂಡಿಡೇಟಿಗೆ 4 ಹುದ್ದೆಗಳು, HI ಅಂದರೆ ಹಿಯರಿಂಗ್ ಇಂಪ್ಯಾರ್ಡ್ ಈ ಒಂದು ಅಭ್ಯರ್ಥಿಗಳಿಗೆ 20, ಹಾಗೂ D&D ಈ ಒಂದು ಅಭ್ಯರ್ಥಿಗಳಿಗೆ 20 ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಡಿಸೆಂಬರ್ 27, 2024ರಿಂದ ಜನವರಿ 16, 2025ರವರೆಗೆ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಹಾಗೆಯೇ ಪೇಮೆಂಟ್ ಮಾಡಲು ಸಹ ಒಂದು ಡೇಟನ್ನು ಸಹ ನೀಡಿದ್ದಾರೆ. ಡಿಸೆಂಬರ್ 27, 2024ರಿಂದ ಜನವರಿ 16, 2025ರವರೆಗೆ ಅಭ್ಯರ್ಥಿಗಳಿಗೆ ಪೇಮೆಂಟ್ ಮಾಡಲು ಅವಕಾಶವಿರುತ್ತದೆ. ಹಾಗೆಯೇ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮ್ ಡೇಟನ್ನು ಸಹ ನೀಡಿದ್ದಾರೆ. 8th and 15th ಮಾರ್ಚ್ 2025ನಲ್ಲಿ ಎಕ್ಸಾಮ್ ನಡೆಯುತ್ತದೆ. ಹಾಗೂ ಆನ್ಲೈನ್ ಮೇನ್ ಎಕ್ಸಾಮ್ ಏಪ್ರಿಲ್ ಆರ್ ಮೇ 2025ನಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಹಾಗೂ ಸೈಕೋಮೆಟ್ರಿಕ್ ಟೆಸ್ಟ್, ಇಂಟರ್ವ್ಯೂ ಆ್ಯಂಡ್ ಗ್ರೂಪ್ ಡಿಸ್ಕಷನ್ ಈ ಒಂದು ಇದರ ಬಗ್ಗೆಯೂ ಸಹ ಮಾಹಿತಿಯನ್ನು ನೀಡಿದ್ದಾರೆ. ಮೇ ಆರ್ ಜೂನ್ 2025ನಲ್ಲಿ ಈ ಒಂದು ಸೈಕೋಮೆಟ್ರಿಕ್ ಟೆಸ್ಟ್, ಇಂಟರ್ವ್ಯೂ ಮತ್ತು ಗ್ರೂಪ್ ಎಕ್ಸಸೈಜ್ ಅನ್ನೋದು ನಡೆಯುತ್ತದೆ. ಈ ಹುದ್ದೆಗಳಿಗೆ ಬೇಕಾದಂತಹ ಏಜ್ ಲಿಮಿಟ್ ಏನು ಅಂತ ನೋಡೋದಾದರೆ, ಅಭ್ಯರ್ಥಿಗಳಿಗೆ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು. ಹಾಗೂ ಮ್ಯಾಕ್ಸಿಮಮ್ 30 ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನಿತರ ಕೆಟಗರಿಯವರಿಗೆ ಅಂದರೆ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಹಾಗೂ SC ST ಈ ಒಂದು ಕೆಟಗರಿಯ ಒಂದು ಅಭ್ಯರ್ಥಿಗಳಿಗೆ 5 ವರ್ಷಗಳ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಹಾಗೂ ಫಿಸಿಕಲ್ ಡಿಸೇಬಲ್ ಇರುವಂತಹ ಅಭ್ಯರ್ಥಿಗಳು UR ಆರ್ EWS ಈ ಒಂದು ಕೆಟಗರಿಯವರಿಗೆ 10 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂಥ OBC ಅಭ್ಯರ್ಥಿಗಳಿಗೆ 13 ವರ್ಷ, ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂಥ SC ST ಅಭ್ಯರ್ಥಿಗಳಿಗೆ 15 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ ಇರುವಂಥದ್ದು. ಜೊತೆಗೆ ಎಕ್ಸ್ ಸರ್ವಿಸ್ ಮನ್ಗಳಿಗೆ 5 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಅಭ್ಯರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಾಗ ಅವರ ಕೆಟಗರಿಗೆ ಸಂಬಂಧಪಟ್ಟಂತೆ ಕೋಡನ್ನು ಸಹ ನೀಡಲಾಗಿದೆ. ಅದ್ಯಾವುದು ಅಂತ ನೋಡೋದಾದರೆ, SC ಕೆಟಗರಿಯ ಅಭ್ಯರ್ಥಿಗಳಿಗೆ ಕೋಡ್ ನಂಬರ್ 1 ಆಗಿರುತ್ತದೆ. ಹಾಗೂ SCಯಲ್ಲಿ ಇನ್ನಿತರ ಅಂದರೆ ಫಿಸಿಕಲ್ ಡಿಸೇಬಲ್ ಇರುವಂತಹ ಅಭ್ಯರ್ಥಿಗಳಿಗೆ ಅವರಿಗೆ ಸಂಬಂಧಪಟ್ಟ ಡಿಸೇಬಿಲಿಟಿಗೆ ಸಂಬಂಧಪಟ್ಟಂತೆ ಕೋಡನ್ನು ಸಹ ನೋಟಿಫಿಕೇಷನ್ನಲ್ಲಿ ನೀಡಿದ್ದಾರೆ. ಹಾಗೂ ST ಅಭ್ಯರ್ಥಿಗಳಿಗೆ 6 ಕೋಡ್ ನಂಬರ್ 6 ಆಗಿರ್ತದೆ. ಹಾಗೂ ಅವರ ಒಂದು ಫಿಸಿಕಲ್ ಡಿಸೇಬಲ್ಗೆ ಸಂಬಂಧಪಟ್ಟಂತೆ ಉಳಿದ ಒಂದು ಕೋಡ್ಗಳನ್ನು ನೀಡಿದ್ದಾರೆ. OBCಯ ಕೋಡ್ 11, ಹಾಗೂ UR ಕೆಟಗರಿಯವರಿಗೆ 16, ಹಾಗೂ EWS ಕೆಟಗರಿಯವರಿಗೆ 21 ಕೋಡ್ ಆಗಿರುತ್ತದೆ. ಉಳಿದಂಥ ಅವರ ಒಂದು ಫಿಸಿಕಲ್ ಡಿಸೇಬಲ್ಸ್ಗೆ ಸಂಬಂಧಪಟ್ಟಂತೆ
ಕೋಡ್ಗಳನ್ನು ನೀಡಿದ್ದಾರೆ ನೋಟಿಫಿಕೇಷನ್ನಲ್ಲಿ. ಒಂದು ಬಾರಿ ಅವೆಲ್ಲವನ್ನು ಸಹ ಪರೀಕ್ಷಿಸಿ. ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡೋದಾದರೆ, ಒಟ್ಟು ಮೂರು ಹಂತಗಳಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಮೊದಲನೆಯ ಹಂತ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಎರಡನೆಯದು ಮೇನ್ ಎಕ್ಸಾಮಿನೇಷನ್ ಹಾಗೂ ಮೂರನೇದರಲ್ಲಿ ಸೈಕೋಮೆಟ್ರಿಕ್ ಟೆಸ್ಟ್, ಗ್ರೂಪ್ ಎಕ್ಸಸೈಸ್, ಇಂಟರ್ವ್ಯೂ ಇವು ಇರುತ್ತದೆ. ಮೊದಲನೇ ಹಂತವನ್ನು ನೋಡೋಣ ಈಗ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಒಟ್ಟು 100 ಅಂಕಗಳು ಇರುತ್ತವೆ ಹಾಗೂ 100 ಕ್ವಶನ್ಸ್ಗಳು ಇರುತ್ತವೆ. ಇಂಗ್ಲೀಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಎಬಿಲಿಟಿ ಈ ಒಂದು ಸಬ್ಜೆಕ್ಟ್ಗಳ ಮೇಲೆ ಕ್ವಶನ್ಸ್ಗಳನ್ನು ಕೇಳಲಾಗುತ್ತದೆ. ಒಟ್ಟು 100 ಕ್ವಶನ್ಸ್ಗಳು ಹಾಗೂ 100 ಅಂಕಗಳಿರುತ್ತವೆ ಹಾಗೂ ಇವುಗಳಿಗೆ ಉತ್ತರಿಸಲು 1 ಗಂಟೆಗಳ ಕಾಲಾವಕಾಶ ಇರುತ್ತದೆ. ಇನ್ನು ಮೇನ್ ಎಕ್ಸಾಮ್ ಬಗ್ಗೆ ನೋಡೋದಾದರೆ ಒಟ್ಟು 4 ಒಂದು ಸೆಕ್ಷನ್ಸ್ಗಳು ಇರುತ್ತವೆ. ಅಂದರೆ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್, ಡಾಟಾ ಎನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, ಜನರಲ್ ಅವೇರ್ನೆಸ್ ಆರ್ ಎಕಾನಮಿ, ಬ್ಯಾಂಕಿಂಗ್ ನಾಲೆಜ್. ನಾಲ್ಕನೇದಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್. ಈ ಒಂದು ಸಬ್ಜೆಕ್ಟ್ಗಳ ಮೇಲೆ ಮೇನ್ ಎಕ್ಸಾಮ್ನಲ್ಲಿ ಕ್ವಶನ್ಸ್ಗಳನ್ನ ಕೇಳಲಾಗುತ್ತದೆ. ಮೇನ್ ಮತ್ತು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇವು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳು ಇದರಲ್ಲಿ ಕೇಳಲಾಗುತ್ತದೆ ಹಾಗೂ ಮೇನ್ ಎಕ್ಸಾಮ್ನಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಸಹ ಇರುತ್ತದೆ. ಒಟ್ಟು 170 ಕ್ವಶನ್ಸ್ಗಳಿರುತ್ತವೆ ಹಾಗೂ 200 ಅಂಕಗಳಿಗೆ ಒಂದು ಮೇನ್ ಎಕ್ಸಾಮ್ ನಡೆಯುತ್ತದೆ ಹಾಗೂ 3 ಗಂಟೆಗಳ ಕಾಲಾವಕಾಶವಿರುತ್ತದೆ. ಇನ್ನು ಡಿಸ್ಕ್ರಿಪ್ಟಿವ್ ಪೇಪರ್ ಹೇಗಿರುತ್ತೆ ಅಂತ ನೋಡೋದಾದರೆ, ಇವು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳಾಗಿರೋದಿಲ್ಲ, ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗಳಿರುತ್ತವೆ. ಇಮೇಲ್ಸ್, ರಿಪೋರ್ಟ್ಸ್, ಸಿಚುವೇಶನ್ ಅನಾಲಿಸಿಸ್ ಆ್ಯಂಡ್ ಪ್ರಿಸೈಸ್ ರೈಟಿಂಗ್ ಇರುತ್ತದೆ. ಒಟ್ಟು 50 ಅಂಕಗಳಿಗೆ ಒಂದು ಎಕ್ಸಾಮನ್ನು ಮಾಡಲಾಗ್ತದೆ. ಒಟ್ಟು 30 ನಿಮಿಷಗಳ ಒಂದು ಕಾಲಾವಕಾಶ ಉತ್ತರಿಸಲು ಅಭ್ಯರ್ಥಿಗಳಿಗೆ ಇರುತ್ತದೆ. ಈ ಒಂದು ಮೇನ್ ಮತ್ತು ಪ್ರಿಲಿಮಿನರಿ ಎಕ್ಸಾಮಿನೇಷನ್ನಲ್ಲಿ ರಾಂಗ್ ಆನ್ಸರಿಗೆ ಒಂದು ನೆಗೆಟಿವ್ ಅಂಕಗಳು ಸಹ ಇರುತ್ತವೆ. ಅಂದರೆ 0.25 ನೆಗೆಟಿವ್ ಅಂಕ ಇರುತ್ತದೆ. 4 ಕ್ವಶನ್ಸ್ಗಳು ತಪ್ಪಾಗಿದ್ದಲ್ಲಿ 1 ಅಂಕವನ್ನು ಕಳೆಯಲಾಗುತ್ತದೆ. ಮೂರನೇ ಹಂತವನ್ನು ನೋಡೋದಾದರೆ ಸೈಕೋಮೆಟ್ರಿಕ್ ಟೆಸ್ಟ್, ಗ್ರೂಪ್ ಎಕ್ಸಸೈಜ್ನಲ್ಲಿ ಒಟ್ಟು 20 ಅಂಕಗಳು ಇರುತ್ತವೆ ಹಾಗೂ ಇಂಟರ್ವ್ಯೂನಲ್ಲಿ 30 ಅಂಕಗಳು. ಒಟ್ಟು 50 ಅಂಕಗಳು ಈ ಒಂದು ಮೂರನೇ ಹಂತದ ಎಕ್ಸಾಮ್ನಲ್ಲಿ ಇರುತ್ತದೆ. ಫೈನಲ್ ಸೆಲೆಕ್ಷನ್ ಹೇಗಿರುತ್ತೆ ಅಂತ ನೋಡೋದಾದರೆ, ಅಭ್ಯರ್ಥಿಗಳು ಫೇಸ್ 2 ಮತ್ತು ಫೇಸ್ 3ಯಲ್ಲಿ ಪಡೆದಿರುವಂತಹ ಅಂಕಗಳನ್ನು 100 ಅಂಕಗಳಿಗೆ ನಾರ್ಮಲೈಸೇಷನ್ ಮಾಡಲಾಗುತ್ತದೆ. ಅಂದರೆ ಮೇನ್ ಎಕ್ಸಾಮಿನೇಷನ್ 250 ಈ ಒಂದು 250 ಮಾರ್ಕ್ಸಿಗೆ ಒಂದು ಮೇನ್ ಎಕ್ಸಾಮ್ ನಡೆಯುತ್ತದೆ. ಇದನ್ನು 75 ಮಾರ್ಕ್ಸಿಗೆ ನಾರ್ಮಲೈಸೇಷನ್ ಮಾಡಲಾಗುತ್ತದೆ ಹಾಗೂ ಗ್ರೂಪ್ ಎಕ್ಸಸೈಜ್ ಮತ್ತು ಇಂಟರ್ವ್ಯೂ 50 ಅಂಕಗಳಿಗೆ ನಡೆಯುವಂಥ ಎಕ್ಸಾಮನ್ನು 25 ಅಂಕಗಳಿಗೆ ನಾರ್ಮಲೈಸೇಷನ್ ಮಾಡಲಾಗುತ್ತದೆ. ಟೋಟಲ್ 300 ಮಾರ್ಕ್ಸನ್ನು 100ಗೆ ನಾರ್ಮಲೈಸೇಷನ್ ಮಾಡಲಾಗುತ್ತದೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ನೋಡೋದಾದರೆ, UR EWS ಹಾಗೂ OBC ಕೆಟಗರಿಯ ಒಂದು ಅಭ್ಯರ್ಥಿಗಳಿಗೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತದೆ ಹಾಗೂ SC ST ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರುವಂತಹ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಮತ್ತು SC ST OBC PWD ಈ ಒಂದು ಕ್ಯಾಂಡಿಡೇಟ್ಗಳಿಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗನ್ನು ಸಹ ಗೌರ್ಮೆಂಟ್ ಆಫ್ ಇಂಡಿಯಾದ ವತಿಯಿಂದ ನೀಡಲಾಗುತ್ತದೆ. ಈ ಹುದ್ದೆಗೆ ಸಂಬಂಧಪಟ್ಟಂತೆ ನಂಬರ್ ಆಫ್ ಚಾನ್ಸಸ್ಸನ್ನು ನೋಡೋದಾದರೆ, ಅಂದರೆ ಯಾವ್ಯಾವ ಕೆಟಗರಿಯವರು ಎಷ್ಟು ಬಾರಿ ಈ ಒಂದು SBI ಎಕ್ಸಾಮನ್ನು ಬರೆಯಬಹುದು ಅನ್ನೋದರ ಬಗ್ಗೆ ಸಹ ಮಾಹಿತಿಯನ್ನು ನೀಡಿದ್ದಾರೆ. UR EWS ಈ ಒಂದು ಕೆಟಗರಿಯವರಿಗೆ ಮ್ಯಾಕ್ಸಿಮಮ್ 4 ಒಂದು ಅವಕಾಶಗಳು ಇರುತ್ತವೆ, 4 ಚಾನ್ಸಸ್ ಇರುತ್ತದೆ ಹಾಗೂ UR EWS OBCಯ ಒಂದು ಅಭ್ಯರ್ಥಿಗಳು, ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂತಹ OBCಯ ಒಂದು ಅಭ್ಯರ್ಥಿಗಳು UR ಕೆಟಗರಿ ಹಾಗೂ EWS ಕೆಟಗರಿಯ ಅಭ್ಯರ್ಥಿಗಳಿಗೆ 7 ಅವಕಾಶಗಳು ಇರುತ್ತದೆ ಹಾಗೂ SC STಯ ಒಂದು ಅಭ್ಯರ್ಥಿಗಳಿಗೆ, ಅಂದರೆ ಇದರಲ್ಲಿ PWD ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂಥ ಅಭ್ಯರ್ಥಿಗಳನ್ನು ಸೇರಿ
ಒಟ್ಟು ಇದಕ್ಕೆ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಇವರು ಎಷ್ಟು ಬಾರಿಯೂ ಸಹ ಎಕ್ಸಾಮನ್ನು ಬರೆಯಬಹುದು. ಅಭ್ಯರ್ಥಿಗಳು ಎಕ್ಸಾಮಿಗೆ ಹೋಗುವಂಥ ಸಂದರ್ಭದಲ್ಲಿ ತಮ್ಮ ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID ಅವ್ರ ಬ್ಯಾಂಕ್ ಪಾಸ್ಬುಕ್ ಇನ್ನಿತರ ಯಾವುದೇ ಒಂದು ಒರಿಜಿನಲ್ ಡಾಕ್ಯುಮೆಂಟನ್ನು ಎಕ್ಸಾಮ್ನ ಸಂದರ್ಭದಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಹಾಗೂ ಬಯೋಮೆಟ್ರಿಕ್ ವೆರಿಫಿಕೇಷನ್ ಸಹ ಎಕ್ಸಾಮ್ನಲ್ಲಿ ನಡೆಯುತ್ತದೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಸೆಂಟ್ರನ್ನು ಎಲ್ಲೆಲ್ಲಿ ನೀಡಿದ್ದಾರೆ ಅಂತ ನೋಡೋದಾದರೆ, ಕರ್ನಾಟಕದಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟ್ರನ್ನು ನೋಡೋಣ. ಬೆಳಗಾವಿ, ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ ಹಾಗೂ ಉಡುಪಿಯಲ್ಲಿ ಎಕ್ಸಾಮ್ ಸೆಂಟ್ರನ್ನು ಸಹ ನೀಡಿದ್ದಾರೆ. ಇನ್ನು ಮೇನ್ ಎಕ್ಸಾಮಿಗೆ ಬೆಂಗಳೂರಿನಲ್ಲಿ ಮಾತ್ರ ಅಭ್ಯರ್ಥಿಗಳಿಗೆ ಪರೀಕ್ಷೆಯನ್ನು ಬರೆಯಲು ಅವಕಾಶವಿರುತ್ತದೆ. ಅಭ್ಯರ್ಥಿಗಳು ತಮ್ಮ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡುವ ಕುರಿತು ಸಹ ಕೆಲವೊಂದು ಮಾಹಿತಿಗಳನ್ನು ಸಹ ನೀಡಿದ್ದಾರೆ. ನಾವು ಅಪ್ಲೋಡ್ ಮಾಡುವ ಫೋಟೋಗ್ರಾಫಿನ ಸೈಜ್ 20 KB to 50 KB ಇರಬೇಕಾಗಿರುತ್ತದೆ. ಹಾಗೂ ಸಿಗ್ನೇಚರ್ ಎಷ್ಟಿರುತ್ತೆ ಅಂತ ನೋಡೋದಾದರೆ 10 to 20 KB ಒಳಗಡೆ ಸಿಗ್ನೇಚರನ್ನು ನಾವು ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಹಾಗೂ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ 20 to 50 KB ಒಳಗಡೆ ಇರಬೇಕಾಗಿರುತ್ತದೆ. ಜೊತೆಗೆ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ 50 to 100 KB ಒಳಗಡೆ ನಮ್ಮ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಇರಬೇಕಾಗಿರುತ್ತದೆ. ಇವಿಷ್ಟು ಈ ಒಂದು ಪ್ರೊಬೇಷನರಿ ಆಫೀಸರ್ ಈ ಹುದ್ದೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.